ಹಾಯ್ ನಮಸ್ಕಾರ. ಹೀಗೆ ಯಾವತ್ತೋ ಒಂದಿನ ಅಮೆಜಾನ್ ಪ್ರೈಮ್ ಓಪನ್ ಮಾಡಿದಾಗ ಅವತ್ತೇ ಬಂದಿಶ್ ಬ್ಯಾಂಡಿಟ್ಸ್ ಅನ್ನೋ ಸೀರೀಸ್ ರಿಲೀಸ್ ಆಗಿತ್ತು. ನನಗೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಸುಮ್ಮನೆ ಇದನ್ನೇ ನೋಡೋಣ ಅಂತ ಶುರು ಮಾಡಿದ್ದು. ಶಾಸ್ತ್ರೀಯ ಸಂಗೀತವನ್ನ ಈ ಮಾಡರ್ನ್ ವೆಬ್ ಸೀರೀಸ್ ಫಾರ್ಮ್ಯಾಟ್ ಗೆ ಒಂದು ಒಳ್ಳೆಯ ಕಥೆ ಟ್ವಿಸ್ಟ್ ಗಳ ಜೊತೆ ಬಳಸಿದ್ದು ನನಗೆ ತುಂಬಾ ಇಷ್ಟ ಆಗಿತ್ತು. ಅದರಲ್ಲಿ ಬಳಸಿದ ಸಂಗೀತ, ಆ ರಾಗಗಳು, ಅದರ ಪ್ರಸ್ತುತಿಯ ಕಾರಣಕ್ಕೆ ಅದನ್ನ ಮತ್ತೆ ಮತ್ತೆ ನೋಡಿದ್ದು, ಆ ಹಾಡುಗಳನ್ನ ಮತ್ತೆ ಮತ್ತೆ ಕೇಳಿದ್ದು ಇದೆ. ಕ್ಲಾಸಿಕಲ್ ಮ್ಯೂಸಿಕ್ ಬಳಸಿದ್ದ ಆ ಸೀರೀಸ್ ತುಂಬಾ ಹಿಟ್ ಆಗಲ್ವೇನೋ ಅನ್ಕೊಂಡಿದ್ದೆ. ಬಟ್ ನಂತರ ಅದು ಕ್ಲಾಸಿಕಲ್ ಮ್ಯೂಸಿಕ್ ನ ಕಾರಣಕ್ಕೆ ತುಂಬಾ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ಆ ನಂತರ ಅದರ 2ನೇ ಸೀಸನ್ ಗೆ ವೇಟ್ ಮಾಡೋದೇ ಆಗಿತ್ತು. ಅಂತೂ ನಿನ್ನೆ ಈ ಸೀರೀಸ್ ನ 2ನೇ ಸೀಸನ್ ಅಮೆಜಾನ್ ಪ್ರೈಮ್ ಅಲ್ಲಿ ರಿಲೀಸ್ ಆಗಿದೆ. ಈ 2ನೇ ಸೀಸನ್ ಬರವಣಿಗೆ ವಿಷಯದಲ್ಲಿ ಸ್ವಲ್ಪ ಶಿಫ್ಟ್ ಆಗಿದೆ ಅಂತ ಹೇಳ್ಬಹುದು. ಮೊದಲ ಸೀಸನ್ ನಲ್ಲಿ ಯಾವುದೇ ಕಾನ್ಫ್ಲಿಕ್ಟ್ ಗಿಂತ ಸಂಗೀತಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಇತ್ತು. ಅದರ ಹಿನ್ನೆಲೆಯಲ್ಲಿ ಕಥೆ ಸಾಗ್ತಾ ಇತ್ತು. ಬಟ್ ಇಲ್ಲಿ ಸಂಗೀತಕ್ಕಿಂತ ಇದನ್ನ ಒಂದು ಕಥೆಯಾಗಿ ವೆಬ್ ಸೀರೀಸ್ ಆಗಿ ಸಶಕ್ತವಾಗಿ ಪ್ರೆಸೆಂಟ್ ಮಾಡುವಂತ ಪ್ರಯತ್ನ ಇದೆ. ಸೊ ಸಂಗೀತದ ಹೊರತಾಗಿ ಕೇವಲ ಒಂದು ವೆಬ್ ಸೀರೀಸ್ ಆಗಿ ಈ ಸೀಸನ್ ಮೊದಲನೇ ಸೀಸನ್ ಗಿಂತ ಬೆಟರ್ ಅಂತ ಹೇಳ್ಬಹುದು. ಬಟ್ ಇದು ಮೊದಲನೇ ಸೀಸನ್ ಗಿಂತ ಹೆಚ್ಚು ಇಷ್ಟವಾಗುತ್ತಾ, ಹೆಚ್ಚು ಖುಷಿ ಕೊಡುತ್ತಾ ಅಂತ ನನ್ನನ್ನು ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ ಅನ್ನೋದೇ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿರುತ್ತೆ. ನಾಸಿರುದ್ದೀನ್ ಶಾ ಅವರ ಪಾತ್ರ ರಾಧೆ ಮೋಹನ್ ಪಂಡಿತ್ ಅವರ ನಿಧನದ ನಂತರ ಆರಂಭವಾಗುವಂತಹ ಈ ಕತೆ ಮೊದಲ 4 ಎಪಿಸೋಡ್ ಚೆನ್ನಾಗಿನೇ ಸಾಗುತ್ತೆ. ಕೆಲವೊಂದಿಷ್ಟು ಇಮೋಷನಲ್ ದೃಶ್ಯಗಳು, ಡೈಲಾಗ್ಗಳು ಮನಸ್ಸಿಗೆ ನಾಟುತ್ತೆ. ಇಲ್ಲೂ ಕೂಡ ಶಾಸ್ತ್ರೀಯ ಸಂಗೀತ ಮತ್ತೆ ಕಂಟೆಂಪರರಿ ಮ್ಯೂಸಿಕ್ ನಡುವೆ ತಿಕ್ಕಾಟ ಮುಂದುವರೆದಿದೆ. ದಿವ್ಯಾ ದತ್ತ, ಅರ್ಜುನ್ ರಾಮ್ಪಾಲ್ ನಡುವಿನ ಪ್ಲಾಟ್, ಆಮೇಲೆ ತಮನ್ನಾ ಅವರಿಗೆ ಹೊಸ ಲವ್ ಇಂಟ್ರೆಸ್ಟ್, ಈ ತರ ಹೊಸ ಎಳೆಗಳನ್ನ ಕೂಡ ಸೇರಿಸಿದ್ದಾರೆ. ಮೊದಲ ಸೀಸನ್ ಹೋಲಿಸಿದ್ರೆ ಆ ರೀತಿಯ ಪ್ಲಾಟ್ ಟ್ವಿಸ್ಟ್ ಗಳು ಇಲ್ಲಿ ಜಾಸ್ತಿ ಇದೆ. ಆದ್ರೆ ಆ ಟ್ವಿಸ್ಟ್ ಗಳಿಗೆ ಮೊದಲ ಸೀಸನ್ ನಲ್ಲಿ ಇದ್ದಷ್ಟು ತೂಕ ಇಲ್ಲ. ಎಷ್ಟೋ ವಿಷಯಗಳಿಗೆ ಕನ್ಕ್ಲೂಷನ್ ಇದೆ, ಎಷ್ಟೋ ಎಳೆಗಳನ್ನ ಹಾಗೆ ಉಳಿಸಿಕೊಂಡಿದ್ದಾರೆ. 4ನೇ ಎಪಿಸೋಡ್ ಅಲ್ಲಿ ಸ್ವಲ್ಪ ಯೂಶುವಲ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಬೇಸ್ಡ್ ಮೂವಿಗಳ ತರನೇ ಆಗುತ್ತೇನೋ ಅನ್ಸಿದ್ರು ಅಲ್ಲಿಂದ ಬೇಗನೆ ಮತ್ತೆ ಟ್ರ್ಯಾಕ್ ಬರುತ್ತೆ. ಬಟ್ 6ನೇ ಎಪಿಸೋಡ್ ಇಂದ ಒಂದು ಕಾಂಪಿಟಿಷನ್ ಆರಂಭ ಆಗುತ್ತೆ. ಅಲ್ಲಿಂದ ನೀವು ಈಗಾಗಲೇ ಎಷ್ಟೋ ಮೂವಿಗಳು, ಎಸ್ಪೆಷಲಿ ಡ್ಯಾನ್ಸ್ ಬೇಸ್ಡ್ ಮೂವಿಗಳೆಲ್ಲ ನೋಡೋದ್ ರೀತಿಯ ಸೀನ್ಗಳೇ ಬರ್ತಾ ಹೋಗುತ್ತೆ. ಸ್ವಲ್ಪ ಬೋರಿಂಗ್ ಅಂತಾನು ಅನ್ಸ್ಬೋದು. ಎಸ್ಪೆಷಲಿ ಮೊದಲ ಸೀಸನ್ ಕ್ಲೈಮ್ಯಾಕ್ಸ್ ಅದ್ಭುತವಾಗಿತ್ತು, ಇಮೋಷನಲ್ ಆಗಿ ಟಚ್ ಆಗೋ ತರ ಇತ್ತು. ಇಲ್ಲಿ ಕ್ಲೈಮ್ಯಾಕ್ಸ್ ತೀರಾ ಯೂಶುವಲ್ ಅನ್ಸುತ್ತೆ, ಏನು ಸ್ಪೆಷಲ್ ಅನ್ಸೋದಿಲ್ಲ. ಈ ಬ್ಯಾಕ್ ಡ್ರಾಪ್ ಇಂದಾಗಿ ಮೊದಲನೇ ಸೀಸನ್ ನಮಗೆ ಫ್ರೆಶ್ ಅನ್ಸಿತ್ತು, ಹೊಸತು ಅನ್ಸಿತ್ತು. ಈಗಾಗಲೇ ಅದನ್ನ ನೋಡಿರೋದಕ್ಕೆ ಈ 2ನೇ ಸೀಸನ್ ಬಗ್ಗೆ ನಮಗೆ ತುಂಬಾ ನಿರೀಕ್ಷೆಗಳಿರುತ್ತೆ. ಅದು ಈ ಸೀಸನ್ ಗೆ ಸ್ವಲ್ಪ ಬರ್ಡನ್ ಆಯ್ತು ಅನ್ಸುತ್ತೆ. ಮತ್ತೆ ಇಲ್ಲಿ ಬಳಸಿದ ಹಾಡುಗಳು, ರಾಗಗಳು ಮೊದಲನೇ ಸೀಸನ್ ಗೆ ಹೋಲಿಸೋ ಆಗಿಲ್ಲ, ಅಷ್ಟು ಚೆನ್ನಾಗಿಲ್ಲ. ಶಾಸ್ತ್ರೀಯ ಸಂಗೀತಕ್ಕೆ ಬೇರೆ ರೀತಿಯ ವಾದ್ಯಗಳ ಶೈಲಿಯ ಮಿಶ್ರಣ ಜಾಸ್ತಿ ಆಗಿದ್ದು ದೊಡ್ಡ ಡ್ರಾಬ್ಯಾಕ್ ಅಂತಾನೆ ಹೇಳ್ಬೇಕು. ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಎಲ್ಲರೂ ತಮ್ಮ ಪಾತ್ರನ ಚೆನ್ನಾಗಿನೇ ಮಾಡಿದ್ದಾರೆ. ಮುಖ್ಯ ಪಾತ್ರದಲ್ಲಿರ್ತಕ್ಕಂಥ ರಿತ್ವಿಕ್ ಭೌಮಿಕ್ ಹಾಗೂ ಶ್ರೇಯಾ ಅವರು ಮೊದಲನೇ ಸೀಸನ್ ಅಂತಾನೆ ಇಲ್ಲೂ ಕೂಡ ಇಷ್ಟ ಆಗ್ತಾರೆ. ಬಟ್ ರಿತ್ವಿಕ್ ಅವರ ಪಾತ್ರಕ್ಕೆ ಈ ಸೀಸನ್ ನಲ್ಲಿ ಮೊದಲನೇ ಸೀಸನ್ ನಲ್ಲಿ ಇದ್ದಷ್ಟು ಅವಕಾಶಗಳಿಲ್ಲ, ಅಷ್ಟು ಒಂದು ಶೇಡ್ಸ್ ಸ್ಕೋಪ್ ಇಲ್ಲ. ಶ್ರೇಯಾ ಅವರ ಪಾತ್ರಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಇದೆ. ಇವ್ರ ಹೊರತಾಗಿ ಶಿವಾ ಚಡ್ಡಾ, ರಾಜೇಶ್ ತೈಲಂಗ್ ಅವರು ತಮ್ಮ ಆಕ್ಟಿಂಗ್ ಇಂದಾಗಿ ಗಮನ ಸೆಳೀತಾರೆ. ದಿವ್ಯಾ ದತ್ತ ಅವರು ಕೂಡ ಮ್ಯೂಸಿಕಲ್ ಟೀಚರ್ ಆಗಿ ಇಂಪ್ರೆಸಿವ್ ಆಗಿ ಕಾಣಿಸ್ತಾರೆ. ಇದ್ರ ಜೊತೆಗೆ ಅರ್ಜುನ್ ರಾಮ್ಪಾಲ್ ಕೂಡ ಇದ್ದಾರೆ. ಅವರಿಗೆ ಅಂತ ಹೇಳಿಕೊಳ್ಳುವಂತ ಪಾತ್ರ ಏನಿಲ್ಲ. ಶ್ರೇಯಾ ಅವರ ಬಾಯ್ ಫ್ರೆಂಡ್ ರೋಲ್ ಅಲ್ಲಿ ಇರೋರು, ಅವ್ರ ಹೆಸರು ಕರೆಕ್ಟ್ ಆಗಿ ನೆನಪಿಲ್ಲ ನನಗೆ, ಅವರು ಕೂಡ ಚೆನ್ನಾಗಿನೇ ಆಕ್ಟ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ವಿಷಯದಲ್ಲಿ ನನಗೆ ತುಂಬಾ ಬೇಸರ ಆಗಿದ್ದು ಅತುಲ್ ಕುಲಕರ್ಣಿ ಅಂತ ನಟರನ್ನ ಸರಿಯಾಗಿ ಬಳಸಿಕೊಳ್ಳದೆ ಇದ್ದಿದ್ದು. ಅವರ ಪಾತ್ರಕ್ಕೆ ಹೆಚ್ಚಿನ ಅವಕಾಶವೇ ಇಲ್ಲ ಈ ಸೀಸನ್ ನಲ್ಲಿ. ಮೊದಲ ಸೀಸನ್ ನಲ್ಲಿ 3-4 ದೃಶ್ಯಗಳಲ್ಲಿ ಅವರ ನಟನೆ ರೋಮಾಂಚನಗೊಳಿಸುವಾಗಿತ್ತು. ಈ ಸೀಸನ್ ನಲ್ಲಿ ಅವರನ್ನ ಡಮ್ಮಿ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಓವರ್ ಆಲ್ ಇದು ಮನೆಯಲ್ಲೇ ಕೂತು ಖುಷಿಯಿಂದ ನೋಡೋ ಹಾಗಂತೂ ಇದೆ. ಎಲ್ಲರೂ ಒಟ್ಟಿಗೆ ಕೂತು ನೋಡುವಂತ ಕ್ಲೀನ್ ಸೀರೀಸ್ ಆದ್ರೂ ಕೂಡ ಒಂದೆರಡು ದೃಶ್ಯಗಳು ಚಿಕ್ಕ ಮಕ್ಕಳೊಂದಿಗೆ ನೋಡುವಾಗ ಮುಜುಗರ ತರಿಸಬಹುದು. ಈ ರೀತಿಯ ವಿಭಿನ್ನವಾದ ಕಂಟೆಂಟ್ ಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಲಿ. ನೀವು ಕೂಡ ಇದನ್ನ ಇನ್ನು ಮೊದಲನೇ ಸೀಸನ್ ಅನ್ನೇ ನೋಡಿಲ್ಲ ಅಂದ್ರೆ ಅದನ್ನು ನೋಡಿ, ಆಮೇಲೆ 2ನೇ ಸೀಸನ್ ಕೂಡ ನೋಡಿ. ಅಂಡ್ ಈ ಬಂದಿಶ್ ಬ್ಯಾಂಡಿಟ್ ನ 3ನೇ ಸೀಸನ್ ಬೇಗ ಬರ್ಲಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು.